ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಅಪ್ ಆ್ಯಂಡ್ ಡೌನ್ ಅನ್ನೋದು ತುಂಬ ಜನಕ್ಕೆ ಬರ್ತಾ ಇರುತ್ತೆ. ಅಂದರೆ ಒಂದು 1/4 ಇಂಚಷ್ಟು ನಮಗೇನಾದರೂ ಈ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಅಪ್ ಆ್ಯಂಡ್ ಡೌನ್ ಬಂದರೆ ಯಾವ ರೀತಿ ನಾವು ಸರಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಮೊದಲಿಗೆ ಲೆಫ್ಟ್ ಸೈಡ್ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನನಗೆ ಯಾವುದೇ ಥರ ಅಪ್ ಆ್ಯಂಡ್ ಡೌನ್ ಬರಲಿಲ್ಲ. ರೈಟ್ ಸೈಡಲ್ಲಿ ಸೈಡ್ ಜಾಯಿಂಟ್ ಮಾಡ್ಕೊಂಡಾಗ ಒಂದು 1/4 ಇಂಚ್ ಅಪ್ ಆ್ಯಂಡ್ ಡೌನ್ ಬಂತು. ಅದನ್ನು ಯಾವ ರೀತಿ ಸರಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ ಅಂತ ತೋರಿಸ್ತೀನಿ. ಇನ್ನು ಬ್ಲೌಸ್ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಬೇಕು, ಹಾಗೆಯೇ ಪ್ಲಸ್ ಗುರ್ತು ಬರಬೇಕಾದ್ರೆ ಯಾವ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು ಲಾಂಗ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ, ನಾನಿಲ್ಲಿ ಲೆಫ್ಟ್ ಸೈಡನ್ನು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ರೈಟ್ ಸೈಡು ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಲೀವ್ಸ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋವಾಗ ರಫ್ ಸ್ಟಿಚ್ ಹಾಕ್ಕೊಂಡು ಆರ್ಮೋಲ್ ಹತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಅಂದರೆ ಆರ್ಮೋಲ್ ಜಾಯಿಂಟ್ಸ್ ಇರುತ್ತಲ್ಲ, ಅಲ್ಲಿ ಸ್ಟಿಚಸ್ ಅನ್ನೋದು ಕರೆಕ್ಟಾಗಿ ಜಾಯಿಂಟ್ ಆಗೋ ಥರ ನಾವು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ಸೊಂಟದ ಕಡೆ ಫ್ರಂಟು ಬ್ಯಾಕು ಸೊಂಟದ ಲೂಸ್ ಏನಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನೋಡಿ, ನನಗೆ ಒಂದು 1/4 ಇಂಚಷ್ಟು ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಬಂತು. ಈ ಕಂಕ್ಳಿನ ಕೆಳಭಾಗದಲ್ಲಿ ಜಾಯಿಂಟ್ಸ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಂಡಿದೆ, ಆದರೆ ಇಲ್ಲಿ ನಮಗೆ ಫ್ರಂಟ್ ಪಾರ್ಟ್ ಲೆಂತ್ ಜಾಸ್ತಿ ಬರ್ತಾ ಇದೆ. ಈ ರೀತಿ ಬಂದಾಗ ನಾವು ಈ ಅಪ್ ಆ್ಯಂಡ್ ಡೌನ್ ಬಂದಿರೋ ಹತ್ರ ಒಂದು ಸ್ವಲ್ಪ ದೂರ ಸ್ಟಿಚಸನ್ನು ರಿಮೂವ್ ಮಾಡ್ಕೊಳ್ಬೇಕು. ಎಡ್ಜ್ವರೆಗೂ ನಾವು ರಿಮೂವ್ ಮಾಡ್ಕೊಳ್ಬಾರ್ದು, ಒಂದು ಸ್ವಲ್ಪ ದೂರ ರಿಮೂವ್ ಮಾಡಿಕೊಂಡು ಇಲ್ಲಿ ನಾವು ಈಕ್ವಲ್ಲಾಗಿ ಇಟ್ಕೊಳ್ಬೇಕು. ಈಕ್ವಲ್ಲಾಗಿ ಇಟ್ಕೊಂಡು ಫ್ರಂಟಲ್ಲಿ ನಮಗೆ ಲೆಂತ್ ಜಾಸ್ತಿ ಬಂದಿರೋದ್ರಿಂದ ಬ್ಯಾಕಲ್ಲಿ ನಾವು ಸ್ವಲ್ಪ ಈ ಕ್ಲಾತನ್ನು ಟೈಟಾಗಿ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ. ನೋಡಿ, ಇಲ್ಲಿ ನಾನು ಎಲ್ಲಿವರೆಗೂ ಸ್ಟಿಚ್ ಬಿಚ್ಚಿದ್ದೀನೋ ಅಲ್ಲಿವರೆಗೂ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರ ರಿಂಕಲ್ ಆಗಲಿ ಲೂಸ್ನೆಸ್ ಆಗಲಿ ಬಂದಿಲ್ಲ. ಕರೆಕ್ಟಾಗಿ ಈಗ ನಮಗೆ ಸರಿ ಹೋಯಿತು. 1/4 ಇಂಚಷ್ಟು ಅಪ್ ಆ್ಯಂಡ್ ಡೌನ್ ಬಂದರೆ ಈ ರೀತಿ ನೀವು ಸರಿ ಮಾಡ್ಕೊಳ್ಳಿ. ಈ ಟಿಪ್ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ.